ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಇಲ್ಲಿ ನಮ್ಮ ವಾಯ್ಸ್ ಏಕೋ ಆಗ್ತಾ ಇದೆ. ಮಾಡ್ಬೇಕಂದ್ರೆ ಸ್ಟ್ರೀಟ್ ಫುಡ್ ಬೆಸ್ಟ್. ಆಕ್ಚುಲಿ ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಚೆನ್ನಾಗಿ ಮಾಡ್ತಾರೆ ಅಡಿಗೆಗಳೆಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿತ್ತು. ಎಷ್ಟಾಯ್ತು ಕೃಷ್ಣ? 80 rupees. 80 rupees. 2 ಮಸಾಲೆ ದೋಸೆ 80 rupees ಅಂದ್ರೆ ಒಂದು ಮಸಾಲೆ ದೋಸೆ 40 ರೂಪಾಯಿ. ಸೊ ಆಲ್ಮೋಸ್ಟ್ ಬೆಂಗಳೂರು ಪ್ರೈಸೇ ಬರ್ತಾ ಇದೆ. ಇಲ್ಲಿ ಹೈದರಾಬಾದಲ್ಲಿ ಪೆಟ್ರೋಲ್ ರೇಟ್ ಬಂದು 107 ರೂಪಾಯಿ ಇದೆ, ಡೀಸೆಲ್ ಬಂದು 96 ರೂಪಾಯಿ ಇದೆ. ಸೊ ಬೆಂಗಳೂರು ಕಂಪೇರ್ ಮಾಡಿದ್ರೆ ಹೈದರಾಬಾದಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ. ನಮ್ಮ ಹುಡುಗ ಒಂದು ವಿಸಿಟ್ ಆಗ್ಬೇಕು. ಸೊ ಅವ್ನ ಸ್ಟೋರ್ಸ್ ಎಲ್ಲ ವಿಸಿಟ್ ಹಾಕ್ಬಿಟ್ಟು ಆಮೇಲೆ ನಮ್ಮ ಎಕ್ಸ್ಪ್ಲೋರಿಂಗ್ ಶುರು ಮಾಡೋಣ. ಇವನು ಹೈದರಾಬಾದ್ ಅಲ್ಲಿ ಇವಾಗ ಜಾಕೆಯಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ಎಂಟೈರ್ ತೆಲಂಗಾಣ ಸ್ಟೇಟ್ ಮತ್ತೆ ಆಂಧ್ರ ಪ್ರದೇಶ 2 ರಾಜ್ಯಕ್ಕೂ ಇವನೇ ಮ್ಯಾನೇಜರು. ಸೊ ಇವಾಗ ಇವನೇ ನೋಡ್ಕೊಂತ ಇದ್ದಾನೆ. ಮೊದಲು ಬೆಂಗಳೂರಲ್ಲಿ ಇದ್ದ, ಇವಾಗ 1.5 ವರ್ಷದಿಂದ ಇವಾಗ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾನೆ. ನೋಡಿ ನಿಮ್ಗೆ ತೋರಿಸ್ತೀನಿ ಇನ್ನಾರ್ಬಿಟ್ ಮಾಲ್ ಇದು ಹೇಗಿದೆ ಅಂತ. ಸ್ವಲ್ಪ ಫಿನಿಕ್ಸ್ ಮಾಲ್ ವೈಬೇ ಇದೆ ನಮ್ಮ ಬೆಂಗಳೂರು PMC. ಈ ಹೈದರಾಬಾದ್ ಹೇಗೆ ಹುಟ್ಕೊಂತು ಅಂತಂದ್ರೆ 1591ರಲ್ಲಿ ಕುತುಬ್ ಶಾಹಿ ವಂಶ ಸ್ಥಾಪನೆ ಆಗತ್ತೆ. ಅವ್ರಿಗೆ ರಾಜಧಾನಿ ಮೊದಲು ಗೋಲ್ಕೊಂಡ ಆಗಿರುತ್ತೆ. ಆದ್ರೆ ಹೊಸ ನಗರವನ್ನು ಸ್ಥಾಪನೆ ಮಾಡ್ಬೇಕು ಅಂತ ಇವ್ರು ಯೋಚನೆ ಮಾಡಿ ಹೈದರಾಬಾದ್ ಸ್ಥಾಪನೆ ಮಾಡ್ತಾರೆ. ಈ 1806ರಲ್ಲಿ ಸಿಕಿಂದ್ರಾಬಾದ್ ಬ್ರಿಟಿಷರ ಒಂದು ನೆಲೆ ಆಗಿರುತ್ತೆ. ಒಂದು ನಿಜಾಮ್ ಅವರ ಒಂದು ಪರ್ಮಿಷನ್ ತಗೊಂಡು ಸಿಕಿಂದ್ರಾಬಾದ್ನ ಒಂದು ನೆಲೆ ಮಾಡ್ಕೊಂತಾರೆ. ಸಿಕಿಂದರ್ ಎನ್ನುವಂತ ನಿಜಾಮ ವಂಶಸ್ಥರಾದಂತ ಸಿಕಿಂದರ್ ಅನ್ನುವಂತ ಅವರ ನೆನಪಿಗಾಗಿ ಸಿಕಿಂದ್ರಾಬಾದ್ ಸ್ಥಾಪನೆ ಆಗಿರುತ್ತೆ. ಸಿಕಿಂದ್ರಾಬಾದ್ಗೂ ಮತ್ತೆ ಹೈದರಾಬಾದ್ಗೂ ಏನು ವ್ಯತ್ಯಾಸ ಅನ್ನೋದಾದ್ರೆ, ಹೈದರಾಬಾದ್ ಒಂದು ಓಲ್ಡ್ ಸಿಟಿ ಆಗಿರುತ್ತೆ. ನಿಜಾಮ್ ಕಾಲದ ಹಾಗೆ ಮುಸ್ಲಿಂ ವೈಭವೀಕರಣವಾದಂತ ಒಂದು ನಗರ. ಅವರ ಕಾಲದಲ್ಲಿ ಹೇಗಿತ್ತು ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಇಮ್ಯಾಜಿನ್ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಆದ್ರೆ ಇದು ಸಿಕಿಂದ್ರಾಬಾದ್ ಕಂಪ್ಲೀಟ್ ಆಗಿ ಬ್ರಿಟಿಷರ ಒಂದು ಯುರೋಪಿಯನ್ ಸ್ಟೈಲ್ ಅಲ್ಲಿ ಇರುವಂತ ರಸ್ತೆಗಳು, ಅಗಲವಾದ ರಸ್ತೆಗಳು ಮತ್ತೆ ಹೈಟೆಕ್ ಆಗಿದೆ ಇವಾಗ ಸದ್ಯಕ್ಕೆ. ಇಲ್ಲಿ ಸ್ವಲ್ಪ ನೀವು ಹೈಟೆಕ್ ಆಗಿರುವಂತ ಲಕ್ಸುರಿಯಸ್ ಆಗಿರುವಂತ ಏರಿಯಾಗಳನ್ನ ನೀವು ನೋಡ್ಬೋದು. ಅದೇ ರೀತಿ ITBP ಕಂಪ್ನಿಗಳು ಸಹ ಇಲ್ಲೇ ಜಾಸ್ತಿ ಇರೋದು. ಈಗ ನಮ್ಮ ಮುಂದೆ ನೀವು ನೋಡ್ತಾ ಇರೋದು ಪ್ರಸಿದ್ಧವಾದಂತ ರಾಮನಾಯ್ಡು ಸ್ಟುಡಿಯೋ. ಈ ದಿನ ನಾವು ಹೋಗ್ತಾ ಇರೋದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಸ್ಥಾನ ಪಡೆದಂತ ಒಂದು ಪ್ರಸಿದ್ಧವಾದಂತ ಸ್ಥಳ. ನೋಡಿ, ನಾವು ಇಷ್ಟು ಪ್ಲೇಸಸ್ನ ಕವರ್ ಮಾಡಬೇಕು. ಸೊ ಕವರ್ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡೋಣ ಎಷ್ಟಾಗುತ್ತೋ. ಇಲ್ಲಿ ಸುಮಾರು 7 ರಾಜರುಗಳ ಸಮಾಧಿಗಳು ನೀವು ಇಲ್ಲಿ ನೋಡ್ಬೋದು. ಈಗ ಒಳಗೋಗ್ತಾ ಇರೋದು ಎಕ್ಸಿಬಿಷನ್. ಅದಾದ್ಮೇಲೆ ನೋಡಿ ಈ ತರ ಇದೆ ಟೋಟಲ್ ವ್ಯೂಸ್. ಇದು 1991ರಲ್ಲಿ ತೆಗೆದ ಪಿಕ್ಚರ್ ಇದು, 2018. ಸೊ ಹೈದರಾಬಾದ್ ಸಿಟಿ ನೋಡ್ಬೋದು ನೀವು. ಈಗ ನೀವು ನೋಡ್ತಾ ಇರೋದು ಸ್ಟೊಕೋ ಅಂತ. ಇದನ್ನ ಚೂನಾ ಅಂತ ಸಹ ಕರೀತಾರೆ. ಇದನ್ನು ಹಳೆ ಕಟ್ಟಡಗಳ ವಾಸ್ತುಶೈಲಿಗೆ ಇದನ್ನ ಉಪಯೋಗ ಮಾಡ್ತಾರೆ. ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಗೋಲ್ಕೊಂಡ ವ್ಯೂ ಪಾಯಿಂಟ್. ವ್ಯೂ ಅಲ್ಲಿಂದ ಕಾಣಿಸುತ್ತೆ ನೋಡಿ ಹೇಗಿತ್ತು ಅಂತ ಆ ಸಮಯದಲ್ಲಿ. ಅಲ್ಲಿಂದ ಗೋಲ್ಕೊಂಡ ಇಂದ ಈ ಟಾಮ್ಸ್, ಸೊ ಅದು ಪಿಕ್ಚರ್ ಅಲ್ಲಿಂದ ವ್ಯೂ ಕಾಣಿಸ್ತಾ ಇರೋದು. ಸೊ ಇಲ್ಲೊಂದು ಟಾಮ್ ಇದೆ ನೋಡಿ. ಓ ಮೈ ಗಾಡ್, ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಜಸ್ಟಿಫೈ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ನನಗೆ. ಇಲ್ಲಿ ನಮ್ಮ ವಾಯ್ಸ್ ಏಕೋ ಆಗ್ತಾ ಇದೆ.
ಅಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಪಾರೋಳವೆಲ್ಲ ಇದಾಗಿರೋದು ನೋಡಿ, ಕಾಣಿಸ್ತಾ ಇದೆಯಾ? ಜೀವ ಕಳೆದುಕೊಂಡು ಬಿಟ್ಟಿದೆ. ಇಲ್ಲಿ ಕೇವಲ ರಾಜರುಗಳು 7 ರಾಜರುಗಳ ಸಮಾಧಿ ಮಾತ್ರ ಅಲ್ಲ, ಅವರ ಜೊತೆ ಇದ್ದಂಥ ಸೈನ್ಯಾಧಿಕಾರಿಗಳ ಮತ್ತು ಅವರ ಕುಟುಂಬದವರ ಸಮಾಧಿಗಳು ಸಹ ಇಲ್ಲೇ ಇದೆ. ಇಲ್ಲಿ ಒಂದು ಸ್ಟೆಪ್ ವೆಲ್ ಇದೆ ನೋಡಿ ಇಲ್ಲಿ. ಈ ಕುತುಬ್ ಶಾಹಿ ವಂಶದವರ ಮತ್ತೊಂದು ವಿಶೇಷತೆ ಏನಂದರೆ, ಇವರು 170 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾರೆ. ಅದ್ರ ಜೊತೆಗೆ ಈಗ ಏನು ನೀವು ನೋಡ್ತಾ ಇದ್ರಲ್ಲ ಈ ಸಮಾಧಿಗಳೆಲ್ಲ, ಇವರು ಬದುಕಿದ್ದಾಗಲೇ ಅದನ್ನ ರೆಡಿ ಮಾಡಿರಬೇಕು, ಬದುಕಿದ್ದಾಗೆ ಆ ಕಟ್ಟಡನ ಕಟ್ಟಿರಬೇಕು. ಏನಂದರೆ ಆ ತಾಂಬ್ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಇರಬೇಕು, ಅಲ್ಲಿ ಇವರ ಸಮಾಧಿ ಆಗಬೇಕು. ಇದು ಮೊದಲೇ ನಿರ್ಧಾರ ಆಗಿರುತ್ತೆ. ಈಗ ನಿಮಗೆ ಡೌಟ್ ಬಂದಿರ್ಬೋದು, ಅದು ಯಾಕೆ ಅವರು ಬದುಕಿರುವಾಗಲೇ ಈ ಸಮಾಧಿಗಳನ್ನೆಲ್ಲ ರೆಡಿ ಮಾಡಿರ್ತಾರೆ ಅಂತ. ಅದು ಅವರ ರಾಜಾಡಳಿತದ ಪ್ರತಿಷ್ಠೆಗಾಗಿ ಅದು ಮೊದಲನೇ ನಿರ್ಮಾಣ ಮಾಡಿರ್ತಾರೆ. ಒಂದು ವೇಳೆ ಅವರು ತೀರ್ಕೊಂಡ್ರೂ ಸಹ ಅವರ ಕಾಲದಲ್ಲಿ, ಅವರ ಆಡಳಿತದಲ್ಲಿ ಈ ರಾಜ್ಯ ಹೇಗಿತ್ತು, ವಾಸ್ತುಶೈಲಿಯಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಇತ್ತು ಅನ್ನೋ ತೋರಿಸೋದಕ್ಕೋಸ್ಕರ ಅದು ಮೊದಲೇ ನಿರ್ಮಾಣ ಮಾಡಿರ್ತಾರೆ. ನೋಡಿ ಅದ್ರ ಮೇಲೆ ಅದು ಕೆತ್ತಿರುವಂಥ ಕಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಕೆಳಗಡೆ ಹೋಗ್ಬೋದಾ? ನೋಡೋಣ. ಓಹೋ, ಅಳಿಲು ಬಾರೆ ಬಾರೆ. Oh my god. Yode. ಸೊ ನಿಮಗೆ ಅಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರೋದೆಲ್ಲ ರಾಜರ ಸಮಾಧಿಗಳು. ಇಲ್ಲೂ ಒಂದಿದೆ ನೋಡಿ. ಈ ರೀತಿಯ ಸುಮಾರು ಒಂದು 7 ಸಮಾಧಿಗಳು ತುಂಬ ದೊಡ್ಡದಾಗಿದೆ. ಇನ್ನು ಚಿಕ್ಕದಾಗಿರೋದೆಲ್ಲ ಅವರ ವಂಶದ ವ್ಯಕ್ತಿಗಳ ಬಗ್ಗೆ ಅವರ ಸಮಾಧಿಗಳು ನೀವು ನೋಡ್ಬೋದು. ಏನು ಮಾಡ್ತಾ ಇದ್ದಾರೆ ಇವರು? ಓಕೆ, ಇವರು ಅಲ್ಲಿರುವಂಥ ಕಟ್ಟಡನ ಇವರು ಪೈಂಟಿಂಗ್ ರೂಪದಲ್ಲಿ ತೋರಿಸ್ತಾ ಇದ್ದಾರೆ. ಈಗ ನಾನು ಇಷ್ಟು ನೋಡಿರುವಂಥ ಥಾಮ್ಸಲ್ಲಿ ತುಂಬ ದೊಡ್ಡದಾದಂಥ ಥಾಮ್ಸು ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಬಟ್ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಸೊ ಬನ್ನಿ ಹಾಗೆ ಹೋಗೋಣ. ನೀವು ಯಾವಾಗಾದರೂ ಹೈದರಾಬಾದಕ್ಕೆ ಬಂದರೆ ಖಂಡಿತವಾಗಿ ಒಮ್ಮೆ ಈ ಜಾಗಕ್ಕೆ ಭೇಟಿ ಕೊಡಿ. ಯಾಕಂದರೆ ಇದು ಯುನೆಸ್ಕೋ ಹೆರಿಟೇಜ್ ಸೈಟಿಗೆ ಸೇರಿದಂಥ ಒಂದು ಪ್ರಸಿದ್ಧವಾದಂಥ ಸ್ಥಳ. ಯುನೆಸ್ಕೋಗೆ ಸೇರಿದೆ ಅಂದರೆ ಅದರಲ್ಲಿ ಒಂದು ವಿಶೇಷತೆ ಖಂಡಿತವಾಗಿ ಇದ್ದೇ ಇರುತ್ತೆ. ಪಾಪ ಇಲ್ಲಿ ಯಾರೋ ಇಬ್ರು ಫಾರಿನರ್ಸ್ಕವ್ರು ಹಾಕೊಂಡು ರುಬ್ತವ್ರು ಇಲ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಮತ್ತೊಂದು ಜಾಗದಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.